ಆತ್ಮೀಯ ವೀಕ್ಷಕರೇ, H16ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ವಿಶೇಷ ಕಾರ್ಯಕ್ರಮ ಇವತ್ತು, ಅದರಲ್ಲೂ ಒಂದು ಚರ್ಚೆ, ಸಂಸ್ಕಾರ ಅನ್ನುವಂಥದ್ದು. ಹಿಂದೊಮ್ಮೆ ಪಟ್ಟಾಭಿರಾಮ್ ಅವರು ಒಂದು ನಿರ್ದೇಶನ ಮಾಡಿದ್ರು ಸಿನಿಮಾ. ಯು ಆರ್ ಅನಂತಮೂರ್ತಿ ಅವರು ಈ ಕಥೆಯನ್ನು ಬರೆದಿದ್ದರು. ಜೊತೆಗೆ ಅದರಲ್ಲಿ ಗಿರೀಶ್ ಕಾರ್ನಾಡರ ಆ ಪಾತ್ರ ಅದ್ಭುತ, ಆ ಮಾತು ಬೇರೆ. ಇವತ್ತು ಆ ಸಂಸ್ಕಾರದ ನೆಲೆಗಟ್ಟಿನಲ್ಲ, ಇಲ್ಲಿ ಒಂದು ಸಂಸ್ಕಾರದ ಬಗ್ಗೆ ಚರ್ಚೆ, ವಿಮರ್ಶೆ, ನಾಟಕ, ಯಾವ್ಯಾವ ರೂಪದಲ್ಲಿ ಏನೋ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಮ ಮಿತ್ರರಾದಂಥ ರಾಮಚಂದ್ರ ಕಾಕಡೆಯವರು ಅವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಸಂಸ್ಕಾರ ಮೇಲೆ ಟ್ರಸ್ಟ್ ಕೊಟ್ಟು ಇವತ್ತಿನ ಜನಕ್ಕೆ ಸಂಸ್ಕಾರ ಬೇಕು. ಯಾಕಂತಂದ್ರೆ ನಮ್ಮ ಇತಿಹಾಸ ಪಳವಳಿಕೆಯಾಗಿ ವ್ಯಕ್ತಿತ್ವ ಪಡ್ಕೊಳ್ಳೋದು, ಜೀವಂತಿಗೆ ಪಡ್ಕೊಳ್ಳೋದು ಸಂಸ್ಕಾರದಿಂದ ಅಂತ. ಯಾಕಂದ್ರೆ ಇವತ್ತು ನಾವು ಉತ್ತರ ಅಮೆರಿಕೆಯಿಂದ ದಕ್ಷಿಣ ಅಮೆರಿಕೆಗೆ ಕೆಲವೊಂದು ಪಾತ್ರಗೀತೆಗಳು ಹಾರ್ಕೋದು ಬರ್ತಾಯಿದ್ದಾವೆ. ಅವು ಬರೆದ್ರೆ 4 ಭಾಗದಲ್ಲಿ ಸತ್ತೋಗಿ ಬಿಡ್ತಾವೆ. ಆದರೆ ದಾರಿಯನ್ನೇ ಬಿಡೋದಿಲ್ಲ, ಅವು ಮರು ಹುಟ್ಟಿ ಪಡೆದಂಥವು. ಇದು ಭಾಳ ಅದ್ಭುತವಾದ, ಅದೇ ಇದು ಸಂಸ್ಕಾರ ಅಂತ ನಾವು ತಿಳ್ಕೊಂಡಿದ್ವಿ. ಇವರೇನು ಹೇಳ್ತಾ ಇದ್ದಾರೆ ನಮ್ಮ ರಾಮಚಂದ್ರ ಅವರು, ಸಂಸ್ಕಾರ ಅಂದರೆ ಏನು, ಹೇಗೆ ಬರ್ತದೆ, ಅದರ ಅರ್ಥ ಏನು, ಅದರ ಆಳು ನಿರಾಳೇನು, ಜೊತೆಗೆ ಕೆಲವೊಂದಿಷ್ಟು ಆ ಕಾರ್ಯಕ್ರಮ ಹೆಂಗೆ ನಡೀತು ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾರೆ. ಗುರುಗಳ ಮಧ್ಯದಾಗ ಸ್ವಾಗತ ನಿಮಗೆ. ನಮಸ್ಕಾರ ರಾಮಚಂದ್ರ ಅವರ. ಈಗ ನಮಗೆ ಬೇಕಾಗಿದ್ದು ನಿಮ್ಮಿಂದ ಮೊದಲದಾಗಿ ನಮ್ಮ ಪ್ರೇಕ್ಷಕರಿಗೆ ತಿಳಿಯುವಾಗ ಸಂಸ್ಕಾರ ಅಂದರೆ ಏನು? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಾಳ ಒಳ್ಳೆಯ ಒಂದು ಪ್ರಶ್ನೆಯನ್ನು ಸರ್ ಅವರು ಕೇಳಿದ್ದಾರೆ. ಸಂಸ್ಕಾರ ಅಂದರೆ ಏನು ಅಂತ ಭಾಳ ಸುಲಭವಾಗಿ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ಪ್ರಕೃತಿಗೆ ಸಂಸ್ಕಾರ ಕೊಟ್ಟಾಗ ಅದು ಸಂಸ್ಕೃತಿ ಆಗುತ್ತೆ. ಅದಕ್ಕೆ ನಾವು ತಿಳ್ಕೊಳ್ಬೇಕು ಅಂದರೆ ಪ್ರಕೃತಿ ಅಂದರೆ ಮೂಲ ವಸ್ತು. ಈಗ ಉದಾಹರಣೆಗೆ ಮಣ್ಣಿಗೆ ಅದೊಂದು ಪ್ರಕೃತಿ. ಅದಕ್ಕೆ ಕುಂಬಾರ ಇದ್ದಾವ ಏನು ಮಾಡ್ತಾನೆ, ಅದಕ್ಕೆ ಸಂಸ್ಕಾರ ಕೊಡ್ತಾನೆ. ಅದನ್ನು ತುಳಿತಾನೆ, ಹದ ಮಾಡ್ತಾನೆ, ತಿರುಗಿ ಮಾಡ್ತಾನೆ, ಆಮೇಲೆ ಅದು ಸುಟ್ಟಾದ್ಮೇಲೆ ಅದು ಗಡಿಗೆ ಆಗ್ತದೆ. ಗಡಿಗೆನ ಒಂದು ಸಂಸ್ಕೃತಿ. ಅದು ಇನ್ನೂ ಸಂಸ್ಕಾರ ಪಡೆದಂಥದ್ದು ಸಂಸ್ಕೃತಿ. ಪ್ರಕೃತಿಗೆ ಸಂಸ್ಕಾರ ಕೊಟ್ಟಾಗ ಅದು ಸಂಸ್ಕೃತಿ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದು ಸಂಸ್ಕಾರ ನಮ್ಗೆ ಬೇಕೇ ಬೇಕು. ಈಗ ಹಾಲು ಪ್ರಕೃತಿ, ಅದನ್ನು ಕಾಸಿ ಹೆಪ್ಪಾಕಿ ಮೊಸರು ಮಾಡಿ, ಆಮೇಲೆ ಬೆಣ್ಣೆ ತೆಗೆದು ತುಪ್ಪ ಮಾಡಿ, ಬೆಣ್ಣೆ ಕಾಸಿ ತುಪ್ಪ ಮಾಡಿ, ತುಪ್ಪ ಏನದೇ ಸಂಸ್ಕೃತಿ, ಹಾಲು ಏನದೇ ಪ್ರಕೃತಿ. ಹಾಲಿಗೆ ನಾವು ಏನಾದರೂ ಸಂಸ್ಕಾರ ಕೊಡಲಿಲ್ಲ ಅಂತಂದರೆ ತುಪ್ಪ ಬರಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟೋಗ್ಬಿಡ್ತೈತೆ. ಮಣ್ಣಿಗೆ ಸಂಸ್ಕಾರ ಕೊಡಲಿಲ್ಲ ಅಂದರೆ ಅದು ಬೆಣ್ಣೆಯ ಮೂಲ ಅಂದರೆ ಮಣ್ಣು. ಸೊ ಹಾಗಾಗಿ ಪ್ರತಿಯೊಂದು ದೇಶ ಇರ್ಬೋದು, ಭಾಷೆ ಇರ್ಬೋದು, ಆಯಾಯ ಸಂಸ್ಕೃತಿಗಳಂತ ಕರಿತೀವಿ. ಜಗತ್ತಿನ ಅನೇಕ ಸಂಸ್ಕೃತಿಗಳಂತ ಕರಿತೀವಿ. ಆ ಎಲ್ಲ ಸಂಸ್ಕೃತಿಗಳು ಒಂದಾನೊಂದು ಕಾಲಕ್ಕೆ ಭಾಳಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿ ಜಗತ್ತಿನ ಅನೇಕ ಸಂಸ್ಕೃತಿಗಳು ಆಗಿ ಹೋಗ್ಯಾವ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಆಯಾಯ ದೇಶದ ಜನರು ಆಯಾ ಒಂದು ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ. ಅದು ಭಾಷೆ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ನಾಟಕ ಇರ್ಬೋದು, ಹೀಗೆ ಅನೇಕ ರೂಪದಲ್ಲಿ ಕೂಡ ಸಂಸ್ಕಾರ. ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗುತ್ತೆ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಗಡಿಗೆ ಆಗುತ್ತೆ, ಹಾಲಿಗೆ ಕೊಟ್ಟಾಗ ತುಪ್ಪ ಆಗುತ್ತೆ. ಹಾಗೆ ಮನುಷ್ಯನೂ ಕೂಡ ಸಂಸ್ಕಾರ ಕೊಟ್ಟಾಗ ಮಾನವೀಯತೆ ಅವನಲ್ಲಿ ಬೆಳೆಯುತ್ತೆ. ಸಂಸ್ಕಾರಯುತ ಮನುಷ್ಯ ಅಂತ, ಅವ್ನು ಒಳ್ಳೆಯ ಸಂಸ್ಕಾರ ಇಲ್ಲ ಅಂತ ನಾವು ಹೇಳ್ತೀವಿ ನೋಡಿ. ಆ ರೀತಿಯಾಗಿ ಹಾಗೆ ಈಗ ಭಾಷಣ ಎಂಬುದು ಭಾಷೆಯ ವಿಲಾಸವಲ್ಲ, ಅದು ಭಾವನೆಗಳ ಸಂಯೋಗ ಇದ್ದರೆ ಭಾಷೆಗೆ ಬೆಲೆ ಇದೆ. ಚರಿತ್ರೆ ಅಂದರೆ ಯುದ್ಧದ ದಾಖಲೆಗಳೆಲ್ಲ, ಅಳಿದ ರಾಜ ಮಹಾರಾಜರುಗಳ ಯುದ್ಧದ ಅಂಕಿ ಅಂಶಗಳೂ ಅಲ್ಲ, ವಿವರಗಳನ್ನೂ ಅಲ್ಲ. ಹಾಗೆಯೇ ನಮ್ಮದು ಭೂಗೋಳವೆಂದರೆ ಭೂಮಿಯ ಉದ್ದ, ಅಗಲ, ವಾಯು ವೈಪರೀತ್ಯಗಳ ವಿವರಗಳಷ್ಟೇ ಅಲ್ಲ, ಆ ಮಣ್ಣಿನ ಕಣಕಣದಲ್ಲಿ ವ್ಯಕ್ತವಾಗುವಂಥ ಮಾತೃತ್ವದ ದೈವೀ ರೂಪ. ಸಂಸ್ಕೃತಿ ಅಂದರೆ ಕಲೆ ನರ್ತನಗಳ ವಿವರಗಳನ್ನಷ್ಟು ಅಲ್ಲ, ಅದು ಅಳೆದಿರ್ತಕ್ಕಂಥ, ಅದು ಆ ಮಣ್ಣಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಭಾವನೆಗಳ ಅಭಿವ್ಯಕ್ತಿ. ಆ ರೀತಿಯಾಗಿ ಪ್ರತಿಯೊಂದರಲ್ಲಿಯೂ ಕೂಡ ನಾವು ನೋಡಿದಾಗ ಅದಕ್ಕೆ ಸಂಸ್ಕಾರ ಕೊಟ್ಟಾಗೋದು ಅದೊಂದು ಭಾಳಷ್ಟು ಉನ್ನತ ಸ್ಥಿತಿಯಲ್ಲಿ ಹೋಗ್ತದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಸಂಸ್ಕಾರ ಭಾರತಿ ಅಂಥೇಳಿ ರಾಷ್ಟ್ರಮಟ್ಟದಲ್ಲಿ ಒಂದು ಸಂಘಟನೆಯ ವತಿಯಿಂದ ಅನೇಕ ಕಡೆಗಳಲ್ಲೆಲ್ಲ ಕೂಡ ಅದರ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದು ಕರ್ನಾಟಕದಲ್ಲಿ, ಅದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಬಸವರಾಜ್ ಕಲ್ಯಾಣ್ ಶೆಟ್ಟಿಯವರು ಅದರದ ನೇತೃತ್ವವನ್ನು ತಗೊಂಡಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಶ್ರೀಮತಿ ರಜನಿ ಜೀರ್ಗಾಳ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಮಾಲಿಂಗ್ ಹೊಸಕೋಟಿ ಅವರು ಅದರ ಕಾರ್ಯದರ್ಶಿಗಳಾಗಿದ್ದಾರೆ. ಆಮೇಲೆ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು, ಮುದ್ದಣ್ಣ ಗೋಡೇರವರು, ಹೀಗೆ ಅನೇಕ ಜಾನಪದ ಎಲ್ಲ ಕಲಾಕಾರರು ಎಲ್ಲರೂ ಸೇರಿಕೊಂಡು ಈ ಮಣ್ಣಿನಲ್ಲಿರ್ತಕ್ಕಂಥ ಮೂಲ ಏನೋ ಕಲೆ ಇದೆ, ಸಂಸ್ಕೃತಿ ಇದೆ, ಅದನ್ನು ಉಳಿಸಿ ಬೆಳೆಸೋದು. ಈಗ ನೀವು
ಸುಮಾರು 8 ವರ್ಷದಿಂದ 30 ವರ್ಷದ ಯುವಕರಿಗೆ ಹೋಗಿ ಒಂದು ಪ್ರಶ್ನೆ ಮಾಡಿ ಒಂದು ಜಾನಪದ ಗೀತೆ ಹಾಡು ಅಂತ ಕೇಳಿದ್ರೆ ಇವತ್ತೇನು ಟ್ರ್ಯಾಕ್ಟರ್ದಾಗ ಹಾಡು ಅಂತಾರಲ್ಲ ಅದು ಹಾಡಬಹುದು. ಅದೇ ಹಾಡುಗಳನ್ನ ಹೇಳ್ತಾರೆ. ಮೂಲ ಜಾನಪದಗಳು ಯಾರಿಗೂ ಗೊತ್ತಿಲ್ಲ. ಆದರೆ ಮೂಲ ಜಾನಪದಗಳನ್ನ ಬರೆದವ್ರು ಯಾರಿಗೂ ಗೊತ್ತಿಲ್ಲ. ಇವತ್ತು ತ್ರಿಪದಿಗಳಿದಾವೆ. ಆ ತ್ರಿಪದಿಗಳನ್ನು ಬರೆದವ್ರು ಯಾರು ಅಂತ ಗೊತ್ತಿಲ್ಲ. ಅವರು ಬರೆಯೋ ಬರಲೇ ಇಲ್ಲ. ಅವರು ತಮ್ಮ ಜೀವನದ ಅನುಭವಗಳನ್ನು ಶಬ್ದ ರೂಪಕ್ಕೆ ಸಂಸ್ಕಾರ ಕೊಟ್ಟು ಒಂದು ಒಳ್ಳೆಯ ಪದ್ಯವನ್ನು ಹಾಡ್ತಾ ಹೋದರು. ತಮ್ಮ ಆನಂದಕ್ಕಾಗಿಯೂ ಏನೋ ಹಾಡ್ತಾ ಹೋದರು. ಆದರೆ ಅದರಂಥ ಸಾಹಿತ್ಯ ಇವತ್ತೇನು ಶಿಷ್ಟ ಸಾಹಿತ್ಯ ಅಂತ ಅನ್ಸ್ಕೊಂಡಿದೆ, ಅಶಿಷ್ಟ ಸಾಹಿತ್ಯಕ್ಕೆ ಮೂಲ ಅಂತಂದ್ರೆ ತುಪ್ಪ. ಅದನ್ನು ತೊಗೊಂಡು ಇವರೆಲ್ಲ ಅಡುಗೆ ಮಾಡ್ಕೊಳತ್ತಾರೆ. ಬಟ್ ಮತ್ತೆ ಹೊಳ್ಳಿ ಏನಾಗುತ್ತೆ ಅಂದರೆ ಆ ಒಂದು ಸಂಸ್ಕೃತಿ ಏನು ಬೆಳ್ಕೊಂಬಂದಿತ್ತಲ್ಲ ಮತ್ತದು ಅಧಪತನಕ್ಕೆ ಹೊರಟಿ. ಇವತ್ತು ಉತ್ತರ ಕರ್ನಾಟಕದ ಜಾನಪದ ಸಂಗೀತ ಅಂತಂದರೆ ನಮ್ಮ ಅದ್ಭುತವಾಗಿ ಬರ್ತದೆ. ಒಂದೇ ಒಂದು ಏನು ನಮ್ಮ ಅಂಗೀರಸ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂಥೇಳಿ ಅಂಗೀರಸ ಹೇಳಿದಂಥ ವೇದಗಳಲ್ಲಿ ನಮ್ಮ ತಾಯಿ ಭಾಳ ಸರಳ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ನಡೆದ್ರೆ ಆ ಅಂಗೀರಸನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ 3 ಸಾಲಾಗಿ ನಮ್ಮ ತಾಯಿಯನ್ನು ರೂಪಿಸ್ಕೊಂಡು ಹಾಗೆ ಮಾನವನಿಗೆ ಏನಾಗಬೇಕು ಅದಾಗಬೇಕು ಇದಾಗಬೇಕು ಹೇಳೋ ಆಚಾರಕ್ಕೆ ರಸಾಗು ನೀತಿಗೆ ಪ್ರಭವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಗಂತ ಜ್ಯೋತಿಯೇ ಆಗು ಜನಕ್ಕೆಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ಇವ್ಯಾಕೆ ಪದ್ಯಗಳು ಬಂದವು, ಯಾಕೆ ಶಬ್ದಗಳು ಬಂದಂದರೆ ಅವರು ಮೂಲತಃ ಸಂಸ್ಕಾರವಂತರಾಗಿದ್ದರು. ಅದೇ ಶಬ್ದಗಳಿಗೆ ಸಂಸ್ಕಾರವನ್ನು ಕೊಟ್ಟರು. ಉತ್ತಮವಾಗಿರ್ತಕ್ಕಂಥ ಹಾಡುಗಳು. ಈಗ ಇತ್ತೀಚೆಗೆ ಒಂದು ಭಾಳ ದೊಡ್ಡ ಪ್ರಚಲಿತವಾಗಿರ್ತಕ್ಕಂಥ ಪ್ರಸಿದ್ಧಿ ಪಡ್ಕೊಂಡಿರ್ತದೆ. ಅದು ಯಾವ ರೀತಿ ಪ್ರಸಿದ್ಧಿನೋ ನಾನು ಹೇಳಕ್ಕೆ ಹೋಗಿಲ್ಲ. ಹಿತಲಕ ಕರಿಬೇಡ ಮಾವ ನಂಗೆ ನಾಚಿಕೆ ಬರ್ತೈತಿ ಅನ್ನೋಂಥ ಒಂದು ಪದ್ಯ ಇಲ್ಲಿಂದ ಬೆಂಗಳೂರವ್ರು ಬಂದು ನಮ್ಮವ್ರು ಕರ್ಕೊಂಡೋಗಿ ಹಾಡು ಅನಿಸಿದ್ರು. ಅದರೊಳಗೆ ಒಂದು ಸಾಲು ಮಾತ್ರ ಭಾಳಷ್ಟು ಕೀಳು ಮಟ್ಟದ. ಮೊದಲ ಮಕ್ಕಳಾಗಬೇಕು, ಆಮೇಲೆ ಮದುವೆ ಆಗಬೇಕು. ಇದೇನು ತೋರಿಸುತ್ತೆ? ಎಲ್ಲಿಗೆ ಹೋಯ್ತು ನಮ್ಮ ಸಂಸ್ಕೃತಿ? ಯಾವ ರೀತಿ ಸಂಸ್ಕಾರ? ಸೊ ಆ ರೀತಿಯಾಗಿರ್ತಕ್ಕಂಥ ಇತ್ತೀಚಿನ ಸಿನಿಮಾ ಗೀತೆಗಳನ್ನು ನೋಡಿದಾಗಲೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥಗಳೂ ಇಲ್ಲ. ಶಬ್ದಗಳು ಕೈ ತಡ್ಕಾಡ್ತಾರೆ. ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಪಲ್ಲವಿನ ಮುಗಿತದ. ಬರೀ ಒಂದು ಶಬ್ದ ಬರೀ. ಸೊ ಆದರೆ ನಮ್ಮ ಈ ಡೆವಲಪ್ಮೆಂಟ್ಗೆ ಈಗ ಒಂದೇನು ಕಾಣ್ತಾ ಈ ಡೆವಲಪ್ಮೆಂಟ್ಗೆ ನೀವು ಸಂಸ್ಕಾರ ಅಂತ ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲ? ಯಾಕೆ ಕರೆಯೋದಿಲ್ಲ ಅಂತಂದರೆ ಅದೇ ಕರೆಕ್ಟ್ ಹೇಳಿದ್ರು. ಈಗ ನನಗೆ ಕೂದಲ ಬಂದ ತಕ್ಷಣ ಅದನ್ನು ಹಾಗೆ ಬಿಟ್ಟೋದು ಪ್ರಕೃತಿ. ಹಾಗೆ ಬಿಟ್ಟಿವಿ ಅಂತಂದ್ರೆ ಒಂದು ತಿಂಗಳಿಗೆ ನನಗಷ್ಟೇ ಗೊತ್ತಾಕತಿ. 2 ತಿಂಗಳು 3 ತಿಂಗಳು ಬಿಟ್ಟಂದ್ರೆ ಬಾಜುಕಿನವ್ರು ಗೊತ್ತಾಕತಿ. ಹಂಗೆ 1 ವರ್ಷ ಗಂಟಲೆಲ್ಲ ಊರಾಗೆಲ್ಲ ಗೊತ್ತಾಕತಿ ತಲೆ ಕೆಟ್ಟೈತೆ ಅಂತೇಳಿ. ಆದರೆ ಆ ಕೂದಲಿಗೆ ಸಂಸ್ಕಾರ ಜರ್ಕರ್ ಕೊಟ್ಟಾಗ ಅದು ಸಂಸ್ಕೃತಿ ಆಗ್ತದೆ. ಅಂತೂ ಅದೊಂದು ಸಂಸ್ಕೃತಿ ಅದು. ಸೊ ಇವತ್ತಿನ ಏನೋ ಈ ಗೀತೆಗಳು ಬರ್ತಲ್ಲ, ಅವು ಯಾವಕ್ಕೂ ಕೂಡ ಶಬ್ದಗಳಿಗೂ ಅರ್ಥಗಳಿಗೂ ಯಾವುದೂ ಕೂಡ ಸಂಸ್ಕೃತಿ ಇಲ್ಲ. ಸಂಸ್ಕಾರ ಇಲ್ಲ. ಸಂಸ್ಕಾರ ಅಂದರೆ ಒಳ್ಳೆಯತನವನ್ನು ಬೋಧಿಸುವಂಥದ್ದು, ಒಳ್ಳೆಯ ರೀತಿಯಾಗಿ ಬೆಳೆಸುವಂಥದ್ದು, ಸಮಾಜವನ್ನು ನೆಮ್ಮದಿಯಿಂದ ಸೌಖ್ಯದಿಂದ ಇಡೋದಕ್ಕೆ ಕಾರಣೀಕರ್ತ ಆದಂಥದ್ದು. ಯಾಕಂದ್ರೆ ತಂದೆ ಮಗನ ಪ್ರೀತಿಸೋದು, ಮಗ ತಂದೆ ಗೌರವಿಸೋದು, ತಂದೆ ತಪ್ಪಿದಾಗ ಮಗ ಅದನ್ನು ಹೇಳೋ ಪದ್ಧತಿಯಿಂದ ಹೇಳುವಂಥದ್ದು, ಮಗ ತಪ್ಪಿದಾಗ ತಂದೆ ಹೇಳುವಂಥ ಒಂದು ರಭಸ ಅಥವಾ ಪ್ರೀತಿ, ಇವುಗಳನ್ನು ನೀವು ಹೇಳುವಂಥ ಸಂಸ್ಕಾರದಿಂದ ಬರ್ತದೆ. ಈ ಹೊಸ ಸಂಸ್ಕಾರದಿಂದ ಇದಕ್ಕೆ ಅಪೋಸಿಟ್ ಆದಂಥ ಡೆವಲಪ್ಮೆಂಟ್ಗಳಾಗ್ತವೆ. ಮಾನಸಿಕ ನೆಮ್ಮದಿ ಹಾಳಾಗ್ತದೆ, ಸಾಮಾಜಿಕ ನೆಮ್ಮದಿ ಹಾಳಾಗ್ತದೆ. ಮತ್ತು ಜೊತೆಗೆ ಇದರಿಂದ ಮನೆತನಗಳಲ್ಲಿ ಒಂದು ರೀತಿ ಕದನ ಸಂಘರ್ಷಗಳು ಸ್ಟಾರ್ಟ್ ಆಗ್ತವೆ. ಹೌದೌದು, ಭಾಳ ಒಳ್ಳೆ ಮಾತುಗಳನ್ನು ನೀವು ಮಾತಾಡ್ತಾ ಇದ್ದೀರಾ. ಎಷ್ಟು ಒಂದು ಭಾಳ ಸಣ್ಣ ಉದಾಹರಣೆಗಳನ್ನು ನೋಡ್ಬೋದು. ಅವನ ಮಾತಿನ ಮೇಲೆ ಅವನ ಸಂಸ್ಕಾರ ಎನ್ನುವ ಒಂದು ಸಂಸ್ಕೃತಿ ಅನ್ನೋದು ಗೊತ್ತಾಗ್ತದೆ. ಸತ್ಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್ ನ ಬ್ರಿಯಾತ್ ಸತ್ಯಂ ಅಪ್ರೇಮ್. ಸತ್ಯ ಹೇಳ್ರಿ, ಪ್ರಿಯವಾಗುವಂಗೆ ಹೇಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಜೋಕ್ ಹೇಳಬೇಕಾದ್ರೆ ಸಹಿತ ನೀವು ಯಾರ್ದೋ ಮನೆಗೆ ಹೋಗ್ತೀರಿ. ಮನೆಗೆ ಹೋದಾಗ ಅವ್ರು ಚಹಾ ಮಾಡಿಕೊಡ್ತಾರೆ. ಚಹಾದಾಗ ಸಕ್ಕರೆ ಹಾಕಿಲ್ಲ. ಆವಾಗ ಚಹಾ ಚಲೋ ಆಯ್ತಾನ ಕೇಳ್ಕೊಳ್ಳಿ ನೀವು 2 ರೀತಿಯೊಳಗೆ ಹೇಳ್ಬೋದು. ಏನು ಚಹಾ ಮಾಡೀರಿ, ಇದ್ರಾಗ ಸಕ್ಕರೆನೇ ಇಲ್ಲ, ಎಂಥ ಚಹಾ ಇದೆ ಅನ್ನೋದು ಬೇರೆ. ಚಹಾ ಫಸ್ಟ್ ಕ್ಲಾಸ್ ಆಗೈತೆ ರೀ, ಸ್ವಲ್ಪ ಚಕ್ರೆ ಹಾಕಿರಿ ಅಂತಂದ್ರೆ ಇನ್ನೂ ಭಾರಿ ಹಾಕಿತ್ತು. ಇದ್ರ ಇನ್ನೊಂದು ರೀತಿಯಿಂದ ಹೇಳ್ಬೋದು ನಾವು. ಹೌದು, ಒಬ್ಬ ಹೆಣ್ಮಾಳು ನಿಂತಿರ್ತಾಳ, ತಂಗಿ ಸೇರ್ತೀನಿ ಅವ ಅಂದ್ರೆ ಹೋಗ್ರಿ ಅಣ್ಣ ಅಂತಾರ. ಸರಿತಲ್ಲ ಅಂದ್ರೆ ಆಗ ಭಾವ ಅಂತಾರ. ಆ ಮಾತಿನ ಸಂಸ್ಕೃತಿ ಆಗಿದೆ. ಅದಕ್ಕೆ ಸತ್ಯ ಅದು ಸಂಸ್ಕಾರ ಅಂತಂದರೆ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾತನಾಡಬೇಕು, ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥ ಸಂಸ್ಕಾರ ಜರಕರ್ತ ನಿಮಗಾಗಿತ್ತಂದ್ರೆ
ಆ ರೀತಿ ಇರ್ತಕ್ಕಂಥ ಮಾತುಗಳು ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ಪಾರಿಜಾತ ಆಯ್ತು, ಬಯಲಾಟ ಆಯ್ತು, ನಿಜಗುಣ ಆಟ ಆಯ್ತು, ರಾಮಲಕ್ಷ್ಮಣ ಆಯ್ತು, ಐರಾವಣಮ್ಮ ಐರಾವಣ ಇರ್ಬೋದು, ಇವತ್ತು ಅನೇಕ ನಾಟಕಗಳನ್ನು ಬೆಳತನಕ ಕೂತು ನೋಡ್ತಿದ್ರು ಜನ. ಹೌದು. ಬಟ್ ಇವತ್ತು ಪಿಕ್ಚರ್ 3 ತಾಸು ಕೂತು ನೋಡೋಕ್ಕಾಗಿಲ್ಲ. ಅಲ್ಲಿ ಅರಳ್ತಿತ್ತು, ಇಲ್ಲಿ ಕೆರಳ್ತದೆ. ಅರಳಿಸೋದು ಸಂಸ್ಕೃತಿ, ಕೆರಳಿಸೋದು ವಿಕೃತಿ. ಸೊ ಹಾಗಾಗಿ ನಮ್ಮ ಗೋಕಾವಿ ನಾಡಿನಲ್ಲಿ ಪಾರಿಜಾತ ಕಲಾವಿದ ಈಶ್ವರಚಂದ್ರ ಬೆಟಗೇರಿ ಅಂತ ದೊಡ್ಡ ಕಲಾವಿದರಿದ್ದಾರೆ. ಪಾರಿಜಾತ ಕೌಜಲಿಗೆ ನಿಂಗಮ್ಮನ್ ಅಂತ ಹೇಳಿಕೊಂಡು, ನಮ್ಮ ಕೌಜಲಿಗೆ ಇವರನ್ನು ಹಿಡ್ಕೊಂಡು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆಗಿ ಹೋಗಿ ನಮ್ಮ ಉಳಿಸಿದ್ದಾರೆ. ಹಾಗೆ ಸಂಗೀತದಲ್ಲಿ ಈಶ್ವರಪ್ಪ ಮೆಣಜಿ ಇರ್ಬೋದು, ಅವರು ನಮ್ಮೆಲ್ಲ ಇಲ್ಲಿ ಉಳಿಸಿದ್ದಾರೆ. ಆಮೇಲೆ ಐತೆ ನಮ್ಮ ಹತ್ಪಾಕಿ ಡಾಕ್ಟರ್ ಇರ್ಬೋದು. ಆಮೇಲೆ ಉದ್ದನ ಗೋಡೆಯರು ಅಂತೇಳಿ ಕರೆದ 6 ತಲೆಮಾರುಗಳಿಂದ ದಟ್ಟಿ ಕುಣಿತವನ್ನು ಇವತ್ತು ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ನಮ್ಮಲ್ಲಿ ಹೊಸಕೋಟೆ ಇರ್ಬೋದು, ಜಯಾನಂದ ಮಾದರ್ ಇರ್ಬೋದು, ಚಿತ್ರಕಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಸಿಂಧಿ ಕುರುಬಾಟದ ದೊಡ್ಡ ಕಲಾವಿದ ಬೆಂಗಳೂರಿನಲ್ಲೇ ಬರೆದಿದ್ದಾರೆ. ಅವರೆಲ್ಲ ಯಾಕಷ್ಟು ಪ್ರಸಿದ್ಧಿ ಆದರಂದರೆ ಅವರು ಪಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಕಾರದಿಂದ ಅವರು ಸಂಸ್ಕಾರ ಬರುವುದು ಹೇಗೆ? ಶಿಕ್ಷಣದಿಂದ ಬರ್ತದನೋ ಅಥವಾ ಇನ್ನುಳಿದ ಯಾವುದೇ ಕಾರಣದಿಂದ ಬರ್ತದೋ? ಸಂಸ್ಕಾರ ಯಾವ ರೀತಿ ಬರ್ತದ? ಶಿಕ್ಷಣದಿಂದ ಅಂತ ಅಲ್ಲ. ಶಿಕ್ಷಣ ಅಂದರೆ ಈಗ ನಾವು ಬೇರೆ ಅರ್ಥ ಕೊಟ್ಟಿದ್ದೀವಿ. ಶಿಕ್ಷಣ ಅಂದರೆ ಶಾಲೆ ಒಳಗೆ ಹೋಗಿ ಕಲಿಯೋದು ಶಿಕ್ಷಣ ಅಲ್ಲ. ಪ್ರತಿಯೊಂದು ತಾಯಿ, ಈ ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಸಂಸ್ಕೃತಿ ಇದೆ. ಹುಲಿ ಯಾವಾಗಲೂ ಕೂಡ ಬೆನ್ನ ಮ್ಯಾಗ ಹಾರಂಗಿಲ್ಲ, ಎದುರಿಗೆ ಬಂದು ಮಾತಾಡ್ತೈತಿ. ಡಬ್ ಮಲ್ಕೊಂಡು ಹುಲಿ ಸಹಿತ ಅದ್ರ ಯಾರ್ದು ಮ್ಯಾಗ ಅಟ್ಯಾಕ್ ಮಾಡೋಂಗಿಲ್ಲ ಇವತ್ತಿಗೂ ಕೂಡ. ಯಾಕಂತಂದ್ರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಧರ್ಮ ಇದೆ. ಆ ರೀತಿಗಿಂತ ಪ್ರತಿಯೊಂದು ಕೋಳಿ ತಿಪ್ಪಿ ಕೆದರ್ತೈತೆ. ಸಣ್ಣ ಇದ್ದಾಗ ತಿಪ್ಪಿ ಕೆದರಿ ಅದಕ್ಕೆಲ್ಲ ಮಳೆ ಹುಳ ಅವು ಇವನ್ನ ಹಾಕ್ತೈತೆ. ಅದು ಯಾವಾಗ ತಿಪ್ಪಿ ಕೆದರ್ಸಕ್ಕೆ ಶುರು ಮಾಡ್ತೈತಿ ಅವಕ್ಕೂ ಹೊರ ಕಳಿಸ್ಬಿಡ್ತೈತಿ. ಅಂದ್ರೆ ಅದಕ್ಕೆ ಬದುಕೋ ಕಲೆಯನ್ನು ಕಲಿಸಿ ಕೊಟ್ಬಿಡ್ತೈತಿ. ಅದಕ್ಕೊಂದು ಸಂಸ್ಕೃತಿಯನ್ನು ಕಲಿಸ್ಕೊಡ್ತೈತಿ. ಸೊ ಇವತ್ತು ಶಿಕ್ಷಣ ಅಂತಂದರೆ ಅಂಕಗಳನ್ನು ಪಡೆಯೋದು ಮಾತ್ರ ಆಗಿದೆ. ಅದರಿಂದ ಸಂಸ್ಕೃತಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಅಂಕಗಳನ್ನು ಒಂದು ಮಾತು ಹೇಳ್ಬಿಡ್ತೀನಿ. ಆವತ್ತು ನೀವೆಲ್ಲ ನಮ್ಗಿಂತಲೂ ನೀವೆಲ್ಲ ಯಾಕಂದ್ರೆ ನೀವು ಎಷ್ಟೋ ಬಡಿಸ್ಕೊಂಡಿರ್ತೀವಿ ಶಿಕ್ಷಕರ ಕಡೆ, ಸಿಕ್ಕಾಪಡೆ ಬಡಿಸ್ಕೊಂಡಿದ್ದೀವಿ. ಸೊ ಅಷ್ಟು ಇವತ್ತಿಗೂ ಒಂಟಿ ಮಾಸ್ತರು ಕಲಿಸಿ ಬರ್ತಿರ್ತಾರೆ. ಹಾಂ, ಕಲಿಸಿ ಬರ್ತಾರೆ. ಸೊ ಅವ್ರು ಬಡಿಸ್ಕೊಂಡಿದ್ದು ಎಲ್ಲನೂ ಬಡ್ದದ್ದನ್ನು ನೆನೆಸ್ಕೋತೀರಿ. ಅವ್ರು ಬಡದಾರನೇ ಬಡಿಸ್ಕೊಂಡಿರೋದು ನಿಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ. ಶಾಲೆಯಲ್ಲಿ ಮಾಸ್ತರು ಬಡಿತಿದ್ರು, ಹುಡುಗರು ಸಂಸ್ಕಾರ ಅಂತ ಹೇಳ್ತಿದ್ರು. ಈಗ ಶಾಲೆಯಲ್ಲಿ ಮಾಸ್ತರ್ಗಳು ಹುಡುಗರು ಬಡಿಯೋಂಗಿಲ್ಲ, ಆದರೆ ಪೊಲೀಸ್ ಸ್ಟೇಷನ್ದಾಗ ಬಡಿಸ್ಕೊಳ್ತಾರೆ. ಯಾರು ಶಾಲೆಯಾಗಿ ಬಡಿಸ್ಕೊಳ್ಳೋದಿಲ್ಲ, ಅವ್ರು ಪೊಲೀಸ್ ಸ್ಟೇಷನ್ದಾಗ ಬಡಿಸ್ಕೊಳ್ತಾರು ಅಂತ ಒಂದು ಇವತ್ತು ಪರವಾಗಿ ಬಿಟ್ಕೊಂಡ್ಬಿಟ್ಟದು. ಇವತ್ತು ನೀವು ಪೊಲೀಸ್ ಸ್ಟೇಷನ್ಗಳು 15, 20, 30 ವರ್ಷದ ಹುಡುಗರು ಸಹಿತ ಇವತ್ತು ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ. ಕೊಲೆ, ಸುಲಿಗೆ, ದರೋಡೆ, ಅಫೀಮು, ಗಾಂಜಾ, ಯಾಕಂದರೆ ಸಂಸ್ಕೃತಿನೇ ಇಲ್ಲ. ಸೊ ಈ ಒಂದು ಸಂಸ್ಕಾರವನ್ನು, ಸಂಸ್ಕೃತಿನ ಉಳಿಸ್ಬೇಕಾದ್ರೆ ಅದಕ್ಕೆ ನಮಗೆ ಯಾವ ಹಾದಿ ಹೋಗ್ತಾ ಇದ್ದೀರಿ? ಅದಕ್ಕೆ ನಾನಾ ಬಗೆಯಾಗಿರ್ತಕ್ಕಂಥ ಇದಿದೆ. ಈಗ ನಮಗೆ ಸಂಗೀತದಿಂದ ಸಂಸ್ಕಾರವನ್ನು ಪಡ್ಕೋಬೋದು, ಕಲೆಯಿಂದ ಸಂಸ್ಕಾರವನ್ನು ಪಡ್ಕೋಬೋದು, ಚಿತ್ರಕಲೆಯಲ್ಲಿ ಸಂಸ್ಕಾರವನ್ನು ಪಡ್ಕೋಬೋದು, ಆಮೇಲೆ ಶಿಲ್ಪಕಲೆಯಲ್ಲಿ ಸಂಸ್ಕಾರವನ್ನು ಪಡ್ಕೋಬೋದು. ಆಯಾಯ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ಸಾಕಷ್ಟು ದಾರಿಗಳಿವೆ ಭಾರತದಲ್ಲಿ ಸಾಕಷ್ಟು ದಾರಿಗಳಿವೆ. ಆ ದಾರಿಗಳಲ್ಲಿ ಹೋಗಿ ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡ್ರೆ ಒಳ್ಳೆಯ ಸಂಸ್ಕೃತಿಯ ಮನುಷ್ಯ ಆಗ್ತದೆ. ಅದು ಈ ಸಂಸ್ಕಾರ ಹೇಳುವಂಥದ್ದು ಇವತ್ತಿನ ಶಿಕ್ಷಣ ಮೂಲಕ ಅದು ಪ್ರಸಾರ ಆಗಲಿಕ್ಕೆ ಸಾಧ್ಯ ಅದನೋ ಅಥವಾ ಇಲ್ಲವೋ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಶಿಕ್ಷಣ ಬಗ್ಗೆ ಈಗ ಏನು ಹೇಳಿದ್ರಿ, ಇವತ್ತಿನ ಶಿಕ್ಷಣ ಎಲ್ಲ ಡಿಫ್ರೆಂಟ್ ಅದ ಅಂತ ಏನೋ ಒಂದು ಮಾತು ಮಾತಾಡಿದ್ರಿ. ಈಗ ಅದಕ್ಕೊಂದು ವಾಹಕ ಬೇಕಲ್ಲ ತೊಗೊಂಡು ಹೋಗೋದಕ್ಕೆ. ಅದಕ್ಕೆ ಸಂಸ್ಕಾರವನ್ನು ತನ್ನ ಡುಬ್ಬಿನ ಹೊತ್ಕೊಂಡು ಹೋಗುವಂಥ ಅಥವಾ ಜೊತೆ ಕರ್ಕೊಂಡು ಹೋಗುವಂಥ ಶಕ್ತಿ ಇವತ್ತು ಶಿಕ್ಷಣಕ್ಕೆ ಅದ ನನ್ನ ಅಭಿಪ್ರಾಯ. ಖಂಡಿತವಾಗಿಯೂ ನಾನು 30 ವರ್ಷಗಳಿಂದ ಶಿಕ್ಷಕನಾಗಿ ಅದಕ್ಕೆ ಕೇಳ್ತಾ ಇದ್ದೀನಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ತುಂಬ ಖೇದದಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ಶಿಕ್ಷಣದಿಂದ ಮಾತ್ರ ಸಂಸ್ಕಾರ ಸಿಗ್ತಿದೆ ಅಂದರೂ ಶುದ್ಧವಾಗಿರ್ತಕ್ಕಂಥ ಸುಳ್ಳು ಅಂತ ನಾನು ಭಾಳ ಖೇದದಿಂದ ಹೇಳ್ತೀನಿ. ಯಾಕಂದರೆ ಇವತ್ತು ಏನಾಗಿಬಿಟ್ಟಿದೆ ಅಂದರೆ, ಶಿಕ್ಷಣ ಅಂತಂದರೆ ಹುಡುಗ ಮಾರ್ಕಸ್ ಅಲ್ಲ. ಇವತ್ತು ಶಿಕ್ಷಣ ಏನಾಗಿದೆ ಅಂದರೆ ಅದ್ರ ಮತ್ತೆ ಬದಲಾಗಿದೆ, ಡೆಫಿನೇಷನ್ ಬದಲಾಗಿದೆ. 100 ಮಾರ್ಕ್ಸ್ ತೊಗೊಳ್ಳೋ ಶಾಣೆ, ಅದಕ್ಕಾಗಿ ಅದಾಗ್ಯದ. ಆದರೆ ಮೂಲ ಶಿಕ್ಷಣಪ್ಪ ಅಂದರೆ ಶಿಕ್ಷಣ ಅದ್ರಲ್ಲಿ ಅರ್ಥದ. ಅದನ್ನು ನಮ್ಮ ಇವತ್ತಿನ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಅಥವಾ ನಮ್ಮ ಪೋಷಕರಾಗಿರ್ಬೋದು, ಅದನ್ನು ಅದೇ ಕಾಲಕ್ಕೆ ಈ ಇನ್ನೊಂದು ಮಾತು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಶಿಕ್ಷಣ ನಿಜವಾಗಿಯೂ ತನ್ನ ರೂಪದಲ್ಲಿ ಅದರದು. ಅದನ್ನು ನೀವು ನಿಮ್ಮ ಪ್ರಯತ್ನ ಮಾಡ್ತಾಯಿದ್ರಿ ಶಿಕ್ಷಕರು. ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಸುತ್ತಮುತ್ತಲ ವಾತಾವರಣ ಸಹಿತ ಅಷ್ಟ ಮುಖ್ಯದ. ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರನ ಹೇಳಿದ್ರಿ. ಒಬ್ಬ ಶಿಕ್ಷಕನಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಗರ್ಭಾವಸ್ಥೆಯಲ್ಲೇ ಗರ್ಭ ಸಂಸ್ಕಾರ ಅಂತ ಇರ್ತಿತ್ತು. ಆಕೆ ಗರ್ಭದರ್ಶದಿಂದ ಹಿಡ್ಕೊಂಡು
ಮಗುವಿನ ಹುಟ್ಟಿದಾಗ ಒಂದು ಸಂಸ್ಕಾರ ಮಾಡ್ತಾರೆ, ಹೆಸರಿಡುವ ಮುಂದೆ ಸಂಸ್ಕಾರ ಮಾಡ್ತಾರೆ, ಉಪನಯನ, ಮುಂಜ್ವಿ ಅಂತ ಅಯ್ಯಾಚಾರ ಏನಿದ್ರು ಅದು ಕೂಡ ಸಂಸ್ಕಾರ. ಆಮೇಲೆ ಶಾಲೆಗೆ ಹೋಗ್ಬೇಕಾದ್ರೆ ಅಕ್ಷರ ಸಂಸ್ಕಾರ ಅಂತ ಮಾಡ್ತಿದ್ರು. ಆಮೇಲೆ ಪ್ರತಿ ದಿವಸ ಅವನಿಗೆ ಪೂಜಾ ಮಾಡೋದು. ಇವೆಲ್ಲವೂ ಕೂಡ ಇವೆಲ್ಲ ಪ್ರತಿಯೊಂದು ಮಗುವಿಗೆ ಹೌದು ಸಿಕ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಳ್ಳೆ ವ್ಯಕ್ತಿ ತಯಾರಾಗ್ತಾನೆ, ಒಳ್ಳೆ ವಿಜ್ಞಾನಿ ತಯಾರಾಗ್ತಾನೆ. ಯಾಕಂದ್ರೆ 62 ಮಾರ್ಕ್ಸ್ ತುಳುವಂಥ ಸಿ ವಿ ರಾಮಣ್ಣವರು ಒಬ್ಬ ನೋಬೆಲ್ ಬಹುಮಾನ ಪಡಿತಾರೆ. ಇವತ್ತು 100ಕ್ಕೆ 100 ತುಳುವಂಥ ಒಬ್ಬ ವಿದ್ಯಾರ್ಥಿ ಮರುದಿವ್ಸ 1 ವರ್ಷ 2 ವರ್ಷ ಬಿಟ್ಟಾಗ ಈಗೇನು ಕಲಿತಪ್ಪ ನೀನು SS ಅಂತ ಕೇಳಿದ್ರೆ ಮರೆತು ಹೋಗಿಬಿಟ್ಟಿರ್ತಾನೆ. ಅದನ್ನೇ ನಾನು ಏನು ಹೇಳಿದೆ, ಹೇಳ್ತೇನೆ ಮಗ, ಶಿಕ್ಷಣಕ್ಕೆ ಶಕ್ತಿ ಅದು ನಾವು ಸರಿಯಾಗಿ ಬೆಳೆಸ್ಕೊಳ್ತಾ ಇಲ್ಲ ಅನ್ನುವಂಥ ಮಾತು. ಈಗ ನಾವು ಹಾಲು ಎಷ್ಟು ದಿವಸ ಇಡ್ಬೋದು? ಒಂದಿನ ಭಾಳ 2 ದಿನ 2 ದಿವಸ ಇಡ್ಬೋದು. ಅದಕ್ಕೆ ಸಂಸ್ಕಾರ ಮಾಡಿ ಕೊಟ್ಟಿರ್ತಕ್ಕಂಥ ತುಪ್ಪ ಎಷ್ಟು ದಿವಸ ಇಡ್ಬೋದು? ತಿಂಗಳ ಗಂಟಲೆ ಇಡ್ಬೋದು, ತಿಂಗಳ ಗಂಟೆ ಯೂಸ್ ಮಾಡೋದು. ಹಾಲಿನಿಂದ ಬಂದಿರತಕ್ಕಂಥದ್ದೇ ತುಪ್ಪ. ಹಾಲು ಕೆಟ್ಟು ಹೋಗ್ತದೆ, ಅದರ ತುಪ್ಪ ಉಳಿತದೆ. ಏನಾಗಿದೆ ಈಗ ಹುಡುಗರಲ್ಲಿ ಹಾಲು ತುಪ್ಪ ಆಗೋತದ, ಅರೆ ಕಾಸ ಇಲ್ಲ, ಏನು ಮಾಡೋದು? ಕಾಸ ಕಡಿವಾರು ಮತ್ತು ಅದು ಹಾಲು 2-3 ದಿವಸ ಪಾಪ ಕೆಟ್ಟೋಗ್ಬಿಡ್ತದೆ. ಸೊ ಆ ನಿಟ್ಟಿನಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಏನಿದೆ ಭಾಳ 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 ಮಹತ್ವದಾಗಿದೆ. ಸಂಸ್ಕಾರ ಕೇವಲ ಸಂಸ್ಕೃತಿಗೆ ಅಷ್ಟೇ ಇರ್ತದೋ, ನಾಗರಿಕತೆಗೆ ಇರ್ತದೋ ಇಲ್ಲೋ? ಯಾವುದು ಸಂಸ್ಕಾರ ಅನ್ನುವಂಥದ್ದು ಸಂಸ್ಕೃತಿಗೆ ಇರಬೇಕು ಅಂತ ಮಾತಾಡಿದ್ರಿ, ನಾಗರಿಕತೆಗೆ ಸಂಸ್ಕಾರ ಇರ್ತದೋ ಇಲ್ವೋ? ಸುಸಂಸ್ಕೃತ ವ್ಯಕ್ತಿನ ಸುಸಂಸ್ಕೃತ ನಾಗರಿಕತೆ ಆಗಲಿಕ್ಕೆ ಸಾಧ್ಯ ಇದೆ. ನಾಗರಿಕತೆ ಅಂದರೆ ಮಾನವೀಯತೆ, ನಾಗರಿಕತೆ ಇವೆಲ್ಲವೂ ಏನದಾವಲ್ಲ ಅವು ಎಲ್ಲವೂ ಕೂಡ ಸಂಸ್ಕಾರದಿಂದ ಬರಬೇಕು. ಒಬ್ಬ ಒಳ್ಳೆಯ ನಾಗರಿಕ ಆಗ್ಬೇಕಾದ್ರೆ ಈಗ ಅಕಸ್ಮಾತ್ ಕಲ್ಲು ಬಿದ್ದಿತ್ತು ಅಲ್ಲಿ ಅಂತಂದ್ರೆ ಅದನ್ನು ಯಾರು ತೆಗೆದು ಒಗದಾನಪ್ಪ ಅಂದ್ರೆ ಅವ್ನು ಒಳ್ಳೆಯ ಸಂಸ್ಕಾರತೆ ಅನ್ನಂಗಲ್ಲ. ಒಂದು ಮುಳ್ಳು ಬಿದ್ದೈತೆ ಅಂದ್ರೆ ತೆಗೆದು ಹೋಗಿತಾನಂದ್ರೆ ಅವ್ನು ಒಳ್ಳೆಯ ಸಂಸ್ಕಾರ. ಅಂದ್ರೆ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲ ಕೂಡಿದಾಗ ಇವೆಲ್ಲ ಕೂಡಿ ಮೂಲಿ ಒಳಗೆ ಈಗ ಇದನ್ನ ಗುಟ್ಕಾ ತಿಂದು ಉಳ್ತಾರೆ, ಅವ್ಗಳ ಸಂಸ್ಕಾರ ಇಲ್ಲ ಅಂತ. ಅವ್ನ ಸಂಸ್ಕಾರ ಇಲ್ಲ ಅದಕ್ಕೆ ಅವ್ನು ಉಳ್ದಾಗ. ಸೊ ಎಲ್ಲ ಒಂದು ರಂಗಗಳಲ್ಲಿ ಕೂಡ ಇವತ್ತೊಂದು ದೇಶ ಶ್ರೇಷ್ಠ ಮಟ್ಟಕ್ಕೆ ಹೋಗಬೇಕಾದ್ರೆ ಯಾವ ರಾಜಕಾರಣಿಗಳಿಂದನೂ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಒಂದು ದೇಶ, ಯಾವುದೇ ದೇಶ ಆಗಲಿ, ಒಂದು ದೇಶ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಆ ದೇಶದ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯ ಮೇಲೆ ಮಾತ್ರ ಶಿಕ್ಷಣವೆಂಬುದು ಏನದು ಇಟ್ಟಿಗೆ ಗಾರೆಗಳಿಂದ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಆ ದೇಶದ ಸಂಸ್ಕೃತಿ ಎಂಬ ಗುಡಿಯ ಶಿಖರ ಮೇಲೆ, ಆ ದೇಶದ ಸಂಸ್ಕೃತಿ ಎಂಬ ಗುಡಿಯ ಮೇಲೆ ಅದರ ಕೀರ್ತಿ ನಿಂತಿದೆ ಅಂತಕ್ಕಂಥದ್ದು ಒಂದು ಕರೆಕ್ಟು. ಇನ್ನೊಂದು ಮಾತು ನಿಮ್ಗೆ ಹೇಳಲೇಬೇಕಾದಂಥದ್ದು ಮತ್ತು ನಾವೆಲ್ಲರೂ ಒಪ್ಕೊಳ್ಳೇಬೇಕಾದಂಥದ್ದು, ಪ್ರತಿ ಮಗುವಿಗೂ ಒಬ್ಬ ಶಿಕ್ಷಕ ಚಿಕ್ಕಪ್ಪ ಅಂತಂದ್ರೆ ಸಂಸ್ಕಾರ ಬರ್ತದೆ. ಜೊತೆಗೆ ಪರಿಸರ, ಆ ಮತ್ತು ಬೇರೆ ಶಿಕ್ಷಕ ಅನ್ನೋದು ಭಾಳ ಮಹತ್ವದ. ಇವತ್ತು ನಾವೇನಾದರೂ ಇವತ್ತು ಮಾತಾಡ್ತಾ ಇದ್ರಿ, ಈ ಶಬ್ದ ಡಿಸ್ಕಷನ್ ಮಾಡ್ತಾ ಇದ್ರೆ ಅದು ನಮ್ಮ ಶಿಕ್ಷಕರ ಕಾರಣ. ಅದರಲ್ಲಿ ಹೇಳಬೇಕು ಇಲ್ಲ, ಶಿಕ್ಷಣ ಕೊಡೋರು ತಪ್ಪಿದ್ದಾಗ ಶಿಕ್ಷಕನ ತಪ್ಪಲ್ಲ ಅದು, ಮತ್ತು ತಗೊಳ್ಳೋರ್ಗೂ ಅರ್ಲದ ಬೆಳೆಸಬೇಕಾದ. ಈಗ ಯಾವಾಗ ಕವಿ ಇರ್ತಾನೆ ಸಹೃದಯ ಇದ್ದಾಗ ಕವಿ ಇರ್ತಾನೆ, ಸಹೃದಯ ಇಲ್ಲದ ಕವಿ ತೊಗೊಂಡು ಏನು ಮಾಡೋದು? ನೆಲೆಯಲ್ಲೇ ಇಲ್ಲಿವರೆಗೆ ನೀವು ಭಾಳ ಸುಂದರವಾಗಿ ಸಂಸ್ಕಾರ, ಸಂಸ್ಕೃತಿ, ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡಿದಿರಿ, ಅನೇಕ ಉದಾಹರಣೆಗಳನ್ನು ಕೊಟ್ರಿ. ಈ ದಿಶೆಯಲ್ಲಿ ನಿಮಗೇನು ಅನಿಸ್ತದೆ ರೀ? ನಮ್ಮ ರಾಮಚಂದ್ರ ಕಾಕಡೆಯವರು ಸಂಸ್ಕಾರ ಬಗ್ಗೆ ಜೊತೆಗೆ ಸಂಸ್ಕೃತಿ ಬಗ್ಗೆ ಹೇಳಿದ್ದಾರೆ. ಈ ಸಂಸ್ಕಾರ, ಸಂಸ್ಕೃತಿ ಎಲ್ಲ ಮಕ್ಕಳಿಗೆ ಸಿಕ್ಕರೆ ಶಿಕ್ಷಣ ಮೂಲಕ ಸಿಗುವಂಥದ್ದು, ಅದು ಬಿಟ್ಟು ಬೇರೆ ಅದಿಲ್ಲ. ಶಿಕ್ಷಣನ ಅದಕ್ಕೆ ವಾಹಕ, ಶಿಕ್ಷಕನ ಅದರ ಮೇನ್ ಕರ್ತೃತ್ವ ಶಕ್ತಿ ಹೊಂದಿದಂಥ ವ್ಯಕ್ತಿ. ಅವ್ರ ಜೊತೆ ತಂದೆ ತಾಯಿಗಳು ಕೂಡಿದ್ರಪ್ಪ ಅಂದ್ರೆ ಒಬ್ಬ ಒಳ್ಳೆಯ ಮನುಷ್ಯ ಈ ಸಮಾಜಕ್ಕೆ ನಿಶ್ಚಿತವಾಗಿ ಸಿಗ್ತಾನಂತೇಳಿ ಒಂದು ಬಲವಾದ ನಂಬಿಕೆ. ಆ ಒಳ್ಳೆಯ ಮಗು ವಿಜ್ಞಾನಿ ಆಗ್ಬೋದು, ವೈಚಾರಿಕವಾದಿನೂ ಆಗ್ಬೋದು, ಕವಿ ಆಗ್ಬೋದು, ಲೇಖಕ ಆಗ್ಬೋದು, ಸಮಾಜ ಕಟ್ಟುವಲ್ಲಿ ಒಬ್ಬ ತಾಂತ್ರಿಕ ಜ್ಞಾನವುಳ್ಳಂಥ ತಂತ್ರಜ್ಞಾನ ಆಗ್ಬೋದು, ಏನೂ ಆಗ್ಬೋದು. ಸಮಾಜ ಬಂದ ಸುಂದರ ಆಗ್ತದೆ ಅನ್ನೋದ್ರಲ್ಲೇ ಸಂಸ್ಕಾರ, ಸಂಸ್ಕೃತಿ, ನಾಗರಿಕತೆ ಒಂದಕ್ಕೊಂದು ಇದ್ದಾವ. ಇವನ್ನೆಲ್ಲ ಕೂಡಿಸೋದ್ರೆ ಶಿಕ್ಷಕ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಆಗಿದ್ರೆ ಟೀಕಾ ಮಾಡಿ ಅಂತ ತಕರಾರಿಲ್ಲ. ನಿಂದಕರು ಇರಬೇಕು, ಹೇಳೋ ಅವಶ್ಯಕತೆ ಇಲ್ಲ. ನೀವು ಇದ್ದಷ್ಟು ನಾವು ಸ್ವಚ್ಛ ಇರ್ತೀವಿ. ಯಾಕಪ್ಪ ಅಂದ್ರೆ ವಿಷಯ ಇನ್ನೂ ಆಳಕ್ಕೆ ಇಳಿಸ್ಬೇಕು ಅನ್ನೋಂಥ ಇದ್ದರೂ ಸಹಿತ ಮನಸ್ಸಿನಲ್ಲ ಸಮಯದ ಅಭಾವ, ಜೊತೆಗೆ ಭಾಳಷ್ಟು ಕೇಳೋ ಶಕ್ತಿ ನಿಮಗೂ ಇಲ್ಲ, ಹೇಳೋ ಶಕ್ತಿ ನಮಗೂ ಇಲ್ಲ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು. ನಮಸ್ಕಾರ ವೀಕ್ಷಕರೇ. ಇಲ್ಲಿವರೆಗೆ ಸಂಸ್ಕಾರ ಭಾರತೀಯ ಬಗ್ಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಸಂಸ್ಕಾರ ಭಾರತಿ ಅನ್ನತಕ್ಕಂಥ ಒಂದು ಸಂಘಟನೆ ಇದೆ. ಎಲ್ಲರೂ ಅದಕ್ಕೆ ಕೈ ಜೋಡಿಸೋಣ. ಎಲ್ಲ ಅದಕ್ಕೆ ಜಾತಿ, ಮತ, ಪಂಥ, ಪಕ್ಷ ಯಾವುದೂ ಇಲ್ಲ. ಒಟ್ಟಿನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸೋದಾಗಿದೆ.
ಎಲ್ಲರೂ ಅದಕ್ಕೆ ಕೈ ಜೋಡಿಸೋಣ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು ಸರ್.